ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಗಾಯಕರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ರಿಗೂ ಕೂಡ. ನನ್ನ ಹೆಸರು ನಾಗರಾಜ್ ರಾಯ್ಪುರ್ ಅಂತ. ನಾನು ಮೂಲತಃ ಹುಟ್ಟು ಕಲಾವಿದ. ಹಿಂದೂಸ್ತಾನಿ ಶಾಸ್ತ್ರದಲ್ಲಿ ವಿದ್ವತ್ತಾಗಿದೆ. ಸಂಗೀತ ಶಿಕ್ಷಕನಾಗಿ 20 ವರ್ಷದಿಂದಲೂ ಕೂಡ ಸೇವೆ ಮಾಡ್ತಾಯಿದ್ದೀನಿ. ನಾನು ಹಾಸನದಲ್ಲಿ ನಾನೀಗ ಖಾಸಗಿ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾಗರಾಜ್ ಅವರೇ, ನಿಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ನೀಡುತ್ತಿರುವಂಥ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತೀನಿ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೀಯುತ ಹರೀಶ್ ರವರಿದ್ದಾರೆ, ಅವ್ರಿಗೆ ಆತ್ಮೀಯವಾದ ಸ್ವಾಗತ. ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿಯವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಡೋಲಕ್ನಲ್ಲಿ ಶಿವಮಲ್ಲು ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ರಿದಮ್ ಪ್ಯಾಡ್ನಲ್ಲಿ ಉಮಾ ಪ್ರಸಾದ್ರವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೀಬೋರ್ಡ್ನಲ್ಲಿ ಕಿರಣ್ ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಬನ್ನಿ ಪ್ರಿಯ ವೀಕ್ಷಕರೇ, ತಡೆಯಾಕೆ ಹಾಡುಗಳನ್ನು ಕೇಳೋಣ. ನಾಗರಾಜ್ ಅವರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರ ಧ್ವನಿನಲ್ಲಿ ಅಪರೂಪದ ಗೀತೆಗಳನ್ನು ಕೇಳುವಂಥ ಸಮಯ ಇದಾಗಿದೆ. ನಾಗರಾಜ್ ಅವರೇ, ಯಾವ ಗೀತೆಯನ್ನು ಹಾಡ್ತೀರಾ? ತಾಯಿ ದೇವರಂತ ಸರ್. ತಾಯಿಯೇ ದೇವರಂತ ಎಲ್ಲ ಹೇಳ್ತೀರಾ, ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತೀರಾ ಅನ್ನೋ ಗೀತೆಯನ್ನು ಕೇಳಿ ಆನಂದಿಸಿ. ತಾಯೇ ದೇವರಂತ ಎಲ್ಲರೂ ಹೇಳ್ತಾರಾ, ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತಾರ. ತಾಯೇ ದೇವರಂತ ಎಲ್ಲರೂ ಹೇಳ್ತಾರ, ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತಾರ. ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತಾರ. ತಾಯೇ ದೇವರಂತ ಎಲ್ಲರೂ ಹೇಳ್ತಾರ, ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತಾರ. ತಾಯಿನ ಬಿಟ್ಟು 100 ದೇವರ ಪೂಜೆ ಮಾಡ್ತಾರ.
ಬದುಕಿರುವಾಗ ಸಾಕಲ್ಲಂತಾರ ಇವರು ತಂದೆ ತಾಯಿ ಬದುಕಿರುವಾಗ ಸಾಕಲ್ಲಂತಾರ ಸತ್ತ ಮೇಲೆ ಭಾಗ ಕೊಡ್ರಿ ಅಂತ ಬರ್ತಾರ ಇವರು ಸತ್ತ ಮೇಲೆ ಭಾಗ ಕೊಡ್ರಿ ಅಂತ ಬರ್ತಾರ ಸತ್ತ ಮೇಲೆ ಭಾಗ ಕೊಡ್ರಿ ಅಂತ ಬರ್ತಾರ ತಾಯೇ ದೇವರಂತ ಎಂದು ಹೇಳ್ತಾರ ತಾಯಿನ ಬಿಟ್ಟು ನೋಡು ದೇವರ ಪೂಜೆ ಮಾಡ್ತಾರ ತಾಯಿನ ಬಿಟ್ಟು ನೋಡು ದೇವರ ಪೂಜೆ ಮಾಡ್ತಾರ ತಾಯಿ ಬದುಕಿರುವಾಗ ಸಾಕಲ್ಲಂತಾರ ಇವರು ತಂದೆ ತಾಯಿ ಬದುಕಿರುವಾಗ ಸಾಕಲ್ಲಂತಾರ ಸತ್ತ ಮೇಲೆ ಅಮ್ಮ ಅಂತ ಕಣ್ಣೀರಿಡ್ತಾರ ಇವರು ಸತ್ತ ಮೇಲೆ ಅಮ್ಮ ಅಂತ ಕಣ್ಣೀರಿಡ್ತಾರ ಇವರು ಸತ್ತ ಮೇಲೆ ಅಮ್ಮ ಅಂತ ಮಾಡ್ತಾರ ತಾಯಿನ ಬಿಟ್ಟು ನೋಡು ದೇವರ ಪೂಜೆ ಮಾಡ್ತಾರ ತಾಯಿನ ಬಿಟ್ಟು ನೋಡು ದೇವರ ತಾಯಿನೇ ದೇವರು ಅಂತ ಎಲ್ಲರೂ ಹೇಳ್ತಾರ. ತಾಯಿನ ಬಿಟ್ಟು 100 ದೇವ್ರನ್ನ ಪೂಜೆ ಮಾಡ್ತಾರ. ಹೇಳುವುದು ಒಂದು, ಮಾಡುವುದು ಒಂದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ರಾಜ್ಕುಮಾರ್ ಅವರು ಹಾಡಿದಾರಲ್ವಾ? ಅದ್ಭುತ ಸರ್. ಹೌದು ತಾನೆ? ಹೌದು ಸರ್. ಹೇಳುವುದು ಒಂದು, ಮಾಡುವುದು ಖಂಡಿತ ಸರ್, ಖಂಡಿತ. ಈ ವಿಚಾರವಾಗಿ ನಾನು ಇನ್ನಷ್ಟು ಒಳ್ಳೆ ಒಂದು ಕಥೆಯನ್ನು ಹೇಳಬೇಕು, ಘಟನೆಯನ್ನು ಹೇಳಬೇಕು. ಈ ಹಾಡಿನ ನಂತರ ಹೇಳ್ತೀನಿ. ಯಾಕೆ ಅಂದರೆ ಸರ್ ನೀವು ಇನ್ನೊಂದು ಹಾಡಿ. ಸರ್ ಅದಾದ ನಂತರ ಹೇಗೆ ಸತ್ತ ಮೇಲೆ ಏನು ಮಾಡ್ತಾರೆ ನಮ್ಮ ಜನ, ಬದುಕಿರ್ಬೇಕಾದ್ರೆ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಕಥೆ ಇದೆ, ಆಮೇಲೆ ಹೇಳ್ತೀನಿ. ಯಾವ ಹಾಡನ್ನು ಹಾಡ್ತೀರಿ ಈಗ? ಇದು ಮೂಲ ಜಾನಪದ ಉತ್ತರ ಕರ್ನಾಟಕದ ಶೈಲಿ. ಏನಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಮಳೆ ಬಂದರೆ ತುಂಬ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಬೆಳೆನೇ ಸಿಗಲ್ಲ. ಮಳೆ ಬರ್ತಾ ಇದ್ದರೆ ಕುಡ್ಲಿಕ್ಕೆ ನೀರು ಸಿಗಲ್ಲ. ಅಂತಹ ಒಂದು ದೊಡ್ಡ ಒಂದು ಸಮಸ್ಯೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಏನಪ್ಪ ಅಂದರೆ, ಇವತ್ತು ಮಳೆ ಬರ್ತಾ ಇದ್ದರೆ ಒಕ್ಕಲ ಮಗನಿಗೆ 12 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಭಾಷೆ ಕೊಟ್ಟಿದೆ ಅಂತೆ. ನಾನು ತಪ್ಪದೆ ಹಸ್ತಕಾರ್ತಿ, ಅದು ಹಸ್ತ ನಕ್ಷತ್ರವನ್ನು ನೋಡಿ ಮಳೆ ಬರಲ್ಲ ಅಂತಕ್ಕಂಥದ್ದನ್ನು ಬರಗಾಲ ಅಂತ ಡಿಸೈಡ್ ಮಾಡ್ತಾರಂತೆ. ಅದು ಹಿಂದಿನ ಕಾಲ ನಮ್ಮ ಪೂರ್ವಜರು. ಅಂಥ ಒಂದು ಕಾಲವನ್ನು ನೋಡಿ ಗೂಳೆ ಹೋಗ್ತಕ್ಕಂಥ ಸಂದರ್ಭ ಈ ಹಾಡಿನ ಉದ್ದಕ್ಕೂ ಬರುತ್ತೆ ಸರ್. ಓಕೆ, ಯಾವ ಹಾಡು ಅದ್ರ? ಊರಿಗೆ ಮಳೆ ಹೋಯ್ತು ಏರು ಕಟ್ಟೋ ಕಂದಯ್ಯ ಅಂತ ಸರ್. ಊರಿಗೆ ಮಳೆ ಹೋಯ್ತು ಏರು ಕಟ್ಟೋ ಕಂದಯ್ಯ. ಮಳೆ ಹುಯ್ತು, ಮಳೆ ಹುಯ್ದ್ರೆ ಮಾತ್ರ ಏರು ಕಟ್ಟಬೇಕು ತಾನೆ? ಊರಿಗೆ ಮಳೆ ಹೋಯ್ತು ಹೋಗ್ಬಿಟ್ಟಿದೆ ಸರ್. ಹಂಗಾಗಿ ಬೇರೆ ಕಡೆಗೆ ಜೀವನ ಮಾಡ್ಲಿಕ್ಕೋಸ್ಕರ ತಮ್ಮ ಫ್ಯಾಮಿಲಿನ ಕರ್ಕೊಂಡು ಕುಟುಂಬಕ್ಕೆ ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥ. ಏರ್ ಕಟ್ಟು ಅಂದರೆ ಕಟ್ಕೊಂಡು ಮನೆ ಕಡೆ ಹೋಗ್ತಾ ಇರೋದು ಅಂತ ಹೇಳಿ. ನಾವು ನಮ್ಮ ಕಡೆ ಊರಿಗೆ ಮಳೆ ಹುಯ್ದ್ರೆ ಏರ್ ಕಟ್ಟು ಅಂದರೆ ಎತ್ತನ್ನ ಕಟ್ಟಿದ್ರೆ ಉಳುಮೆ ಮಾಡೋಕ್ಕೆ ಕಟ್ಟುವಂಥದ್ದು. ನೀವು ಏರ್ ಕಟ್ಟಿದ್ರೆ ಗಾಡಿ ಹೊಡ್ಕೊಂಡು ಬೇರೆ ಕಡೆ ಗುಳೆ ಹೋಗುವಂಥದ್ದು. ಹೌದು ಸರ್. ಬನ್ನಿ ಕೇಳೋಣ ಈಗ ಗೀತೆಯನ್ನು ನಾಗರಾಜ್ ಅವರ ಧ್ವನಿನಲ್ಲಿ. ಊರಿಗೆ ಮಳೆ ಹೋಯ್ತು ಊರಿಗೆ ಮಳೆ ಹೋಯ್ತು ಏರು ಕಟ್ಟೋ ಕಂದಯ್ಯ. ಊರು ಮುಂದಿರುವ ಬಸವನ್ಗೆ, ಊರು ಮುಂದಿರುವ ಬಸವನ್ಗೆ ಕೈ ಮುಗಿದು ಏರು ಕಟ್ಟೋ ಮುದ್ದು ಮುಖದವನೇ. ಓಹೋ ಏರು ಕಟ್ಟೋ ಮುದ್ದು ಮುಖದವನೇ.
ಬಣ್ಣದ ಓರಿ ಕೆಂದೋರಿ ಕಪ್ಪೋರಿ ಕಡಲೆ ಬಣ್ಣದ ಓರಿ ಈರಣ್ಣನೆಂಬೋ ಹೊಸ ಓರಿ ಈರಣ್ಣನೆಂಬೋ ಹೊಸ ಓರಿ ಕಟ್ಕೊಂಡು ಈರಣ್ಣನೆಂಬ ಹೊಸ ಓರಿ ಕಟ್ಕೊಂಡು ಬಾರೋ ಬಸವಣ್ಣ ಬೈಲಿಗೆ ಬಾರೋ ಬಸವಣ್ಣ ಬೈಲಿಗೆ ಜಲ್ 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 ಜಜ್ಜಿನ ಕಣ್ ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ಊರಿಗೆ ಮಳೆ ಹೋಯ್ತು ಏರು ಕಟ್ಟೋ ಕಂದಯ್ಯ ಊರು ಮುಂದಿರುವ ಬಸವನ್ಗೆ ಊರು ಮುಂದಿರುವ ಬಸವನ್ಗೆ ಕೈ ಮುಗಿದು ಏರು ಕಟ್ಟೋ ಮುದ್ದು ಮುಖದವನೇ ಓಹೋ ಏರು ಕಟ್ಟೋ ಮುದ್ದು ಮುಖದವನೇ ಬಸವಯ್ಯ ಹುಟ್ಟಾಲಿ ಹೊಸಪೇಟೆ ಕಟ್ಟಾಲಿ ಬಸವಯ್ಯ ಹುಟ್ಟಾಲಿ ಹೊಸಪೇಟೆ ಕಟ್ಟಾಲಿ ರಸಬಾಳೆ ಕಬ್ಬು ಬೆಳೆಯಾಲಿ ರಸಬಾಳೆ ಕಬ್ಬು ಬೆಳೆಯಾಲಿ ನಮ್ಮೂರ ರಸಬಾಳೆ ಕಬ್ಬು ಬೆಳೆಯಾಲಿ ನಮ್ಮೂರ ಬಸವಣ್ಣಂತೇರು ಎಳಿಯಾಲಿ ಬಸವಣ್ಣಂತೇರು ಎಳಿಯಾಲಿ ಜಲ್ 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 ಜಜ್ಜಿನ ಕಣ್ ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ಊರಿಗೆ ಮಳೆ ಹೋಯ್ತು ಏರು ಕಟ್ಟೋ ಕಂದಯ್ಯ ಊರು ಮುಂದಿರುವ ಬಸವನ್ಗೆ ಊರು ಮುಂದಿರುವ ಬಸವನ್ಗೆ ಕೈ ಮುಗಿದು ಏರು ಕಟ್ಟೋ ಮುದ್ದು ಮುಖದವನೇ ಓಹೋ ಏರು ಕಟ್ಟೋ ಮುದ್ದು ಮುಖದವನೇ ಓಹೋ ಏರು ಕಟ್ಟೋ ಮುದ್ದು ಮುಖದವನೇ ಜಲ್ 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 ಜಜ್ಜಿನ ಕಣ್ ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ತಂದಾನೋ ತಂದು ನಾನು ತಂದು ನಾನು ತನಿ ತಂದಾನೋ ತಂದು ನಾನು ತಂದು ನಾನು ನಾಗರಾಜ್ ಅವರೇ, ಈ ಹಾಡು ಅಪ್ಪಟ ಜನಪದ ಗೀತೆ. ಹೌದು ಸರ್. ಸಂದರ್ಭ ಏನು ಗೊತ್ತಾ ಇದು? ಹಾಂ ಸರ್. ಮಳೆ ಸಮೃದ್ಧಿಯಾಗಿ ಬಿದ್ದಾಗ ರೈತ ಹುಮ್ಮಸ್ಸಿನಿಂದ ಬಸವಣ್ಣನ ಗುಡಿ ಮುಂದೆ ಹೋಗಿ ತನ್ನ ಎತ್ತುಗಳನ್ನು ಶೃಂಗಾರ ಮಾಡಿ ಹೊಲದಲ್ಲಿ ಉಳುಮೆ ಮಾಡೋಕ್ಕೆ ಸಿದ್ಧರಾಗುವಂಥ ಸಂದರ್ಭ. ಹೌದು ಸರ್. ನಮ್ಮ ಕಬ್ಬು ಬೆಳೆ ಎಲ್ಲ ಸಂಭ್ರಮವಾಗಿ ಬೆಳೀಲಿ ಅನ್ನೋ ಆಶೆಯಿಂದ ಈ ಹಾಡನ್ನು ಹಾಡ್ತಾರೆ. ಇದು ಒಂದು ಮೂಲ ಜನಪದ ಗೀತೆ. ಹೌದು ಸರ್. ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಮತ್ತಷ್ಟು ಗೀತೆಗಳನ್ನು ಕೇಳೋಣ ನಾಗರಾಜ್ ಅವರ ಧ್ವನಿನಲ್ಲಿ. ಬನ್ನಿ ನಾಗರಾಜ್ ಅವರು, ಯಾವ ಹಾಡನ್ನು ಹಾಡ್ತೀರಿ ಸರ್? ಇದು ಜನಪದದಲ್ಲಿ ಹಾಸ್ಯ ಇದೆ. ಹಾಂ. ಸಂತಿಗೋದೊಳಗಿಡ್ಡಿ ಮೂರು ಮೆಂತೆ ಕದ್ದಳ ಗಿಡ್ಡಿ, ಹಾಂ 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 ಸಂತೆಯವರೆಲ್ಲ ಹಿಡ್ಕೊಂಡು ಹೊಡೆದ್ರೆ ಚಿಂತೆ ಮಾಡ್ತಾಳೆ ಗಿಡ್ಡಿ, ಚಿಂತೆ ಮಾಡ್ತಾಳೆ ಗಿಡ್ಡಿ ಅಂತ ಸರ್. ಆಗ್ಬೋದು, ಕೇಳೋಣಂತ ನಿಮ್ಮ ಧ್ವನಿನಲ್ಲಿ ಒಂದು ಹಾಸ್ಯ ಪ್ರಧಾನವಾದಂಥ ಜನಪದ ಗೀತೆಯನ್ನು. ಸಂತಿಗೋದಳ್ ಗಿಡ್ಡಿ ಮುರ್ಮೆಂತೆ ಕದ್ದಳ್ ಗಿಡ್ಡಿ, ಸಂತಿಗೋದಳ್ ಗಿಡ್ಡಿ ಮುರ್ಮೆಂತೆ ಕದ್ದಳ್ ಗಿಡ್ಡಿ, ಸಂತೆಯವರೆಲ್ಲ ಹಿಡ್ಕೊಂಡು ಹೊಡ್ದ್ರೆ ಚಿಂತೆ ಮಾಡ್ತಾಳೆ ಗಿಡ್ಡಿ, ಚಿಂತೆ ಮಾಡ್ತಾಳೆ ಗಿಡ್ಡಿ. ಸಂತಿಗೋದಳ್ ಗಿಡ್ಡಿ ಮುರ್ಮೆಂತೆ ಕದ್ದಳ್ ಗಿಡ್ಡಿ, ಸಂತಿಗೋದಳ್ ಗಿಡ್ಡಿ ಮುರ್ಮೆಂತೆ ಕದ್ದಳ್ ಗಿಡ್ಡಿ, ಸಂತೆಯವರೆಲ್ಲ ಹಿಡ್ಕೊಂಡು ಹೊಡ್ದ್ರೆ ಚಿಂತೆ ಮಾಡ್ತಾಳೆ ಗಿಡ್ಡಿ, ಚಿಂತೆ ಮಾಡ್ತಾಳೆ ಗಿಡ್ಡಿ, ಚಿಂತೆ ಮಾಡ್ತಾಳೆ ಗಿಡ್ಡಿ, ಚಿಂತೆ ಮಾಡ್ತಾಳೆ ಗಿಡ್ಡಿ.
ಆಕಳು ತುಪ್ಪ ಕಾಸಳಗಿಟ್ಟಿ 60 ರೊಟ್ಟಿ ಸುಟ್ಟಳಗಿಟ್ಟಿ ಹೈ 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 ಹಾ ಆಕಳು ತುಪ್ಪ ಕಾಸಳಗಿಟ್ಟಿ 60 ರೊಟ್ಟಿ ಸುಟ್ಟಳಗಿಟ್ಟಿ ಕಿಟ್ಟಿನ ತರಬಾರ್ದು ನೆರಮನೆ ಪಟ್ಟಿ ಕೊಯ್ಬಾರ್ದು ಆರೆ ಕಿಟ್ಟಿನ ತರಬಾರ್ದು ನೆರಮನೆ ಪಟ್ಟಿ ಕೊಯ್ಬಾರ್ದು ಸಂತಿ ಗೋದಳಗಿಟ್ಟಿ ಮುರ್ಮೆಂತೆ ಕದ್ದಳಗಿಟ್ಟಿ ಸಂತಿ ಗೋದಳಗಿಟ್ಟಿ ಮುರ್ಮೆಂತೆ ಕದ್ದಳಗಿಟ್ಟಿ ಸಂತೆಯವರೆಲ್ಲ ಹಿಡ್ಕೊಂಡೋಡ್ರೆ ಚಿಂತೆ ಮಾಡ್ತಾಳಗಿಟ್ಟಿ ಚಿಂತೆ ಮಾಡ್ತಾಳಗಿಟ್ಟಿ ಚಿಂತೆ ಮಾಡ್ತಾಳಗಿಟ್ಟಿ ಚಿಂತೆ ಮಾಡ್ತಾಳಗಿಟ್ಟಿ ತುಪ್ಪ ಕಾಸಳಗಿಟ್ಟಿ 80 ರೊಟ್ಟಿ ಸುಟ್ಟಳಗಿಟ್ಟಿ ಹೈ ಹೈ ಹಾ ಎಮ್ಮೆ ತುಪ್ಪ ಕಾಸಳಗಿಟ್ಟಿ 80 ರೊಟ್ಟಿ ಸುಟ್ಟಳಗಿಟ್ಟಿ ಕಿಟ್ಟಿನ ತರಬಾರ್ದು ನೆರಮನೆ ಪಟ್ಟಿ ಕೊಯ್ಬಾರ್ದು ಕಿಟ್ಟಿನ ತರಬಾರ್ದು ನೆರಮನೆ ಪಟ್ಟಿ ಕೊಯ್ಬಾರ್ದು ಆರೆ ಸಂತಿ ಗೋದಳಗಿಟ್ಟಿ ಮುರ್ಮೆಂತೆ ಕದ್ದಳಗಿಟ್ಟಿ ಸಂತಿ ಗೋದಳಗಿಟ್ಟಿ ಮುರ್ಮೆಂತೆ ಕದ್ದಳಗಿಟ್ಟಿ ಸಂತೆಯವರೆಲ್ಲ ಹಿಡ್ಕೊಂಡೋಡ್ರೆ ಚಿಂತೆ ಮಾಡ್ತಾಳಗಿಟ್ಟಿ ಚಿಂತೆ ಮಾಡ್ತಾಳಗಿಟ್ಟಿ ಸಂತೆಯವರೆಲ್ಲ ಹಿಡ್ಕೊಂಡೋಡ್ರೆ ಚಿಂತೆ ಮಾಡ್ತಾಳಗಿಟ್ಟಿ 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 ಒಟ್ಟಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಗಿಡ್ಡಿನ ತರಬಾರ್ದು ಅಂತ. ಹೌದು ಸರ್. ಹೌದಾ? ನೀವೆಂಥವ್ರು ತಂದಿದ್ರಿ? ನಾನು ಗಿಡ್ಡಿನೇ ತಂದಿದ್ದೆ ಸರ್. ಅಯ್ಯಯ್ಯೋ, ತಮಾಷೆ ಕೇಳಿದೆ. ಜನಪದ ಶೈಲಿಯ ಈ ಒಂದು ಗೀತೆಯನ್ನು ನಾಗರಾಜ್ ಅವರ ಧ್ವನಿನಲ್ಲಿ ಕೇಳಿದ್ರಿ. ಬನ್ನಿ ವೀಕ್ಷಕರೇ, ಮತ್ತಷ್ಟು ಹಾಡನ್ನು ಕೇಳೋಣ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ಅಂತ ತಾವು ನೋಡ್ತಾ ಇದ್ರಿ. ನಾಗರಾಜ್ ಅವರೇ, ಮತ್ತೊಂದು ಗೀತೆಯನ್ನು, ಸೋಬಾನ ಗೀತೆ ಹಾಡ್ಬೋದಲ್ಲ ಸರ್? ಯಾವ ಗೀತೆಯನ್ನು ಹಾಡ್ತಿದ್ರಿ? ಅಂದರೆ ಮದುಮಗನ್ನ ಮತ್ತು ಮೊದಲಿಗೀತೆನ ಮಾಡಬೇಕಾದ್ರೆ ನಮ್ಮಲ್ಲಿ 7 ಥರದ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಓಕೆ. ಅದರಲ್ಲಿ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು ಸರ್. ನಮ್ಮ ಅಜ್ಜಿ ಜೊತೆಗೆ ನಾನು ಹೋಗ್ತಾ ಇದ್ದೆ ಚಿಕ್ಕವನಿದ್ದಾಗ. ಅವರು ನಮ್ಮ ಕಡೆ ಎಲ್ಲ ಮದುವೆ ಆಗ್ಬೇಕಾದ್ರೆ ಈ ಪಡೆಯಲ್ಲಿ ಬ್ಯಾಂಡ ಗಿಂಡ ಏನಿರಲ್ಲ ಸರ್. ಅವು ಹೋಗಿ ಕರ್ಕೊಂಡೋಗಿ ಸೋಬಾನ ಗೀತೆ ಹಾಡಿದ್ರೇನೆ ಮದುವೆಗೆ ಚಂದನ ಸರ್ ನಮ್ಮಲ್ಲಿ. ಹೌದು, ಇಲ್ಲಾಂದ್ರೆ ಮೂಗ್ ಮಕ್ಕಳಾಗ್ಬಿಡ್ತವೆ ಅಂತ. ಹೌದು ಸರ್, ಹೌದು. ಹಾಗಾಗಿ ಈ ಸೋಬಾನಕ್ಕೆ ನಮಗೆ ಮೂಲ ಇವತ್ತೆಲ್ಲ ನಶಿಸಿ ಹೋಗ್ತಾ ಇದೆ ಸರ್. ಅಂಥವೆಲ್ಲ ಇವತ್ತು ನಮ್ಮ ಸಮಾಜಕ್ಕೆ ಯುವ ಪೀಳಿಗೆ ಅಗತ್ಯ ಇದೆ ಸರ್. ಸೋಬಾನೆ ಪದ ಹಾಡು ಖಂಡಿತ ಸರ್. ಹಾಡಿ ನೋಡೋಣ. ತಾಯಿ ಹಡೆದೌಗ ನೆನಸೈತಿ ಜೀವ, ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ. ತಾಯಿ ಹಡೆದೌಗ ನೆನಸೈತಿ ಜೀವ, ತಾಯಿ ಹಡೆದೌಗ ನೆನಸೈತಿ ಜೀವ, ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ. ತಾಯಿ ಹಡೆದೌಗ ನೆನಸೈತಿ ಜೀವ. ಹಾಲು ತುಪ್ಪದ ತವರವ್ವ, ಗಂಡಿಗೆ ಗತಿಯಲ್ಲಿಲ್ಲವ್ವ, ಇಲ್ಲವ್ವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಲ್ಲಿಲ್ಲವ್ವ, ಇಲ್ಲವ್ವ. ಒಟ್ಟಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕೆನವ್ವ, ಒಟ್ಟಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕೆನವ್ವ, ನನ್ನವ್ವ. ನನ್ನ ಅಣ್ಣೆ ಬರಕತೆಯವ್ವ, ಯಾರಿಗೆ ಹೇಳಲಿ ದುಃಖವ್ವ, ಹೆಣ್ಣಾಗಿ ಊಟ ಬಾರದವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ. ತಾಯಿ ಹಡೆದವ್ಗ ನೆನಸೈತಿ ಜೀವ.
ವಲಸ ಬೈಗುಳ ಬೈತಾನ ಒಡಿತಾನ ಬಡಿತಾನ ನಮ್ಮವ್ವ ಒಡಿತಾನ ಬಡಿತಾನ ನಮ್ಮವ್ವ ಬೂಟಗಾಲಲ್ಲಿ ಹೊಡಿತಾನ ಎಷ್ಟಂತ ತಾಳಲಿ ನಾನ ಬೂಟಗಾಲಲ್ಲಿ ಹೊಡಿತಾನ ಎಷ್ಟಂತ ತಾಳಲಿ ನಾನ ಇಂಥ ಗಂಡ ಕಟ್ಟ ಬಿದ್ದ ನೋವ್ವ ಏದೆ ಚಲ್ಲಂತವ್ವ ಏದೆ ಚಲ್ ಚಲ್ಲಂತವ್ವ ಏದೆ ಚಲ್ಲಂತವ್ವ ಏದೆ ಚಲ್ ಚಲ್ಲಂತವ್ವ ತಾಯಿ ಹಡೆದವ್ಗ ನನ್ನ ಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ ಏದೆ ಚಲ್ಲಂತವ್ವ ಏದೆ ಚಲ್ ಚಲ್ಲಂತವ್ವ ಏದೆ ಚಲ್ಲಂತವ್ವ ಏದೆ ಚಲ್ ಚಲ್ಲಂತವ್ವ ಏದೆ ಚಲ್ಲಂತವ್ವ ಏದೆ ಚಲ್ ಚಲ್ಲಂತವ್ವ ತಾಯಿ ಹಡೆದವ್ಗ ನನ್ನ ಸೈತಿ ಜೀವ ತಾಯಿ ಹಡೆದವನ ನೆನೆಸೈತೆ ಜೀವ, ಆಕೆ ನೆನೆಸ್ಕೊಂಡು ಎದೆ ಝಲ್ ಝಲ್ ಅಂತವ ಅನ್ನೋ ಒಂದು ಹೆಣ್ಣು ಮಗಳ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಜನಪದ ಶೈಲಿ ಗೀತೆಯನ್ನು ನಾಗರಾಜ್ ಅವರು ಹಾಡಿದ್ರು. ನಾಗರಾಜ್ ಅವರೇ, ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಉತ್ತರ ಕರ್ನಾಟಕದ ಒಂದಷ್ಟು ಜನಪದ ಶೈಲಿಯ ಜನಪದ ಗೀತೆಗಳನ್ನು ಕೂಡ ಕೇಳಿ ಆನಂದಿಸಿದ್ರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ಜನಪದ ಗೀತೆಗಳನ್ನು ಹಾಡಿದಂಥ ನಾಗರಾಜ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಸೊಗಸಾದ ವಾದ್ಯವೃಂದದ ಸಹಕಾರ ನೀಡಿದಂಥ ಎಲ್ಲ ಗೆಳೆಯರಿಗೂ ಕೂಡ ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ